ಇವತ್ತು ರಾಮನ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇರ್ತಕ್ಕಂತಹ ಬಿಜೆಪಿ ಪಕ್ಷ, ಬಿಜೆಪಿ ನಾಯಕರಿಗೆ ನಾನು ನೇರವಾಗಿ ಪ್ರಶ್ನೆಯನ್ನ ಕೇಳ್ತೀನಿ. ನೀವು ರಾಮನ ಭಕ್ತರಾಗಿದ್ರೆ ಇವತ್ತು ಇಷ್ಟು 20 ವರ್ಷಗಳ ಅಂದ್ರೆ 2014ರಿಂದ 10 ವರ್ಷ ತಗೊಂಡಿದೆ ಈ ಒಂದು ಪ್ರಕರಣದಲ್ಲಿ ಮತ್ತೊಮ್ಮೆ ತೀರ್ಪು ಬರ್ಬೇಕಂದ್ರೆ 20 ವರ್ಷಗಳ ಸುದೀರ್ಘ ಹೋರಾಟ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಅತ್ಯಾಚಾರಿಗಳು ಈಚೆ ಬಂದಾಗ ಸಿಹಿ ತಿನಿಸಿ ಅವ್ರಿಗೆ ಪಟಾಕಿ ಹೊಡೆದು ಸ್ವಾಗತವನ್ನ ಮಾಡ್ತಾರೆ ಬಿಜೆಪಿ ಪಕ್ಷದ ನಾಯಕರು. ಇದೊಂದು ಪ್ರಕರಣ. ಇನ್ನೊಂದು ಸಾಕ್ಷಿ ಮಲ್ಲಿಕ್ ಅವರ ಒಂದು ಪ್ರಕರಣವನ್ನು ನಾನು ಇವತ್ತು ತಗೊಳ್ತೇನೆ. ಇಡೀ ಕ್ರೀಡಾ ಜಗತ್ತೇ ಇವತ್ತು ಮಹಿಳೆಯರು ಇವತ್ತು ಕ್ರೀಡಾ ಜಗತ್ತಿನಲ್ಲಿ ಯಾವ ರೀತಿ ಅವಮಾನಗಳನ್ನ ಅನುಭವಿಸ್ತಾರೆ ಅನ್ನೋದನ್ನ ತೋರಿಸ್ತು. ಅವರ ಪದಕಗಳನ್ನ ಅವರು ಅಲ್ಲಿ ದಾರಿನಲ್ಲಿ ಇಟ್ಟು ನಡೆದಾಗ ಅವತ್ತಿಗೆ ಜ್ಞಾನೋದಯ ಆಗತ್ತೆ. ಆ ಒಂದು ಬ್ರಿಜ್ಭೂಷಣನ್ ಪರವಾಗಿ ನಿಂತಹ ಬಿಜೆಪಿ ಪಕ್ಷದ ನಾಯಕರು ನಾನು ಇವತ್ತು ಪ್ರಶ್ನೆ ಮಾಡ್ತೀನಿ. ನೀವು ನಿಜಕ್ಕೂ ಮಹಿಳಾ ಪರವಾಗಿದ್ದೀರಾ? ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನೋದು ನಿಮ್ಮ ರಕ್ತದಲ್ಲಿ ಇದೆಯಾ? ನಿಜಕ್ಕೂ ನೀವು ಮಾತನಾಡ್ತೀರಲ್ಲ, ನೀವು ಖಂಡಿತ ರೀತಿ ನಡ್ಕೊಳ್ತಾ ಇದ್ದೀರಾ. ಯಾಕೆ ಈ ರೀತಿ ಅವಮಾನಗಳನ್ನ ಮಾಡ್ತೀರಾ, ನಾಟಕ ಆಡ್ತೀರಾ, ಸುಳ್ಳು ಸ್ಲೋಗನ್ನ ಕೊಡ್ತೀರಾ? ಮುಂದಿನ ಒಂದು ಚುನಾವಣೆಗೆ ನಾವೆಲ್ಲರೂ ಆಲೋಚನೆ ಮಾಡಬೇಕಾದಂತ ವಿಚಾರ ಇದು. ನೋಡಿ, ಹೋಮ್ ಮಿನಿಸ್ಟರ್ ಇದಾರಲ್ಲ, ನಮ್ಮ ದೇಶದ ಗೃಹ ಮಂತ್ರಿಗಳು, ಈ ಪ್ರಕರಣ 2 ಪ್ರಕರಣಗಳನ್ನು ನೋಡಿದಾಗ ಇಡೀ ದೇಶದಲ್ಲಿ ಮಹಿಳೆಯರ ಪರವಾದಂತಹ ನ್ಯಾಯವನ್ನ ಕೊಡಿಸ್ಲಿಕ್ಕೆ ಸಂಪೂರ್ಣವಾಗಿ ಸೋತಿರ್ತಕ್ಕಂತಹ ಬಿಜೆಪಿ ಸರ್ಕಾರದ ಗೃಹ ಮಂತ್ರಿಗಳು ರಾಜೀನಾಮೆಯನ್ನ ನೀಡಬೇಕು. ಅವರು ಇಡೀ ದೇಶದ ಅರ್ಧದಷ್ಟು ಇರ್ತಕ್ಕಂತಹ ಮಹಿಳೆಯರ ಪರವಾಗಿ ಇವತ್ತು ನ್ಯಾಯವನ್ನ ಕೊಡ್ಲಿಕ್ಕೆ, ಅವ್ರ ಪರವಾದಂತಹ ಜೀವನವನ್ನ ಕೊಡ್ಲಿಕ್ಕೆ ಸೋತಿದ್ದಾರೆ ಅನ್ನೋದನ್ನ ಈ 2 ಪ್ರಕರಣಗಳಲ್ಲಿ ಸಾಬೀತಾಗಿದೆ. ಸುಪ್ರೀಂ ಕೋರ್ಟ್ ಬರಬೇಕಾಯ್ತು, ಮತ್ತೊಮ್ಮೆ ಬಂದು ಚಾಟಿ ಏಟು ಬೀಸಿದ್ರು ಕೂಡ ಇವತ್ತು ನಮ್ದು ದಪ್ಪ ಚರ್ಮ ಏನಾದ್ರೂ ನಮ್ಮ ಕೈಲಿದೆ, ನಾವೆಲ್ಲವನ್ನು ನಮ್ಮ ಕೈಲಿ ಇಟ್ಕೊಂಡಿದ್ದೀವಿ ಅಂತ ಒಂದು ಧೋರಣೆ ಇಟ್ಕೊಂಡು ಇವತ್ತು ರಾಜ್ಯಭಾರ ಮಾಡ್ತಿರ್ತಕ್ಕಂಥ ಗೃಹ ಮಂತ್ರಿಗಳ ರಾಜೀನಾಮೆಯನ್ನ ನಾವಿವತ್ತು ಆಗ್ರಹ ಮಾಡ್ತಾ ಇದ್ದೀವಿ.